ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ. ನಮಸ್ಕಾರ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಭರ್ಬರ ಕೊಲೆ ಕಲಾದಗಿ. ಪೊಲೀಸ್ ಠಾಣೆ ವ್ಯಾಪ್ತಿಯ ಗದ್ದನಕೇರಿ ಕ್ರಾಸ್ನಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ನಡೆದಿದೆ. ಸಂಗಪ್ಪ ನಾಲತ್ವಾಡ್, ವಯಸ್ಸು 45, ಕೊಲೆಯಾದ ದುರ್ದೈವಿ. ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಅವರ ಮುಖವನ್ನು ಜಜ್ಜಿ ಕೊಲೆಗೈದಿದ್ದಾರೆ. ಕೊಲೆಯಾದ ಸಂಗಪ್ಪ ಎಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅವರ ಪತ್ನಿ ಸಹ ಈಗಷ್ಟೇ ಮುಕ್ತಾಯಗೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಗದ್ದನಕೇರಿ ಕ್ರಾಸ್ನಲ್ಲಿ ಬಾರ್ನ್ನು ಲೀಸ್ಗೆ ಪಡೆದಿದ್ದರು. ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಶಾಸಕ ಜೆಟಿ ಪಾಟೀಲ್, ಪೊಲೀಸ್ ವರಿಷ್ಠ ಅಧಿಕಾರಿ ಸಿದ್ಧಾರ್ಥ ಗೋಯಲ್, ಡಿವೈಎಸ್ಪಿ ಗಜಾನನ್ ಸುತಾರ್, ಗ್ರಾಮೀಣ ಸಿಪಿಐ ರಾಮಣ್ಣ, ಬಿರಾದಾರ್ ಪಿಎಸ್ಐ ಪ್ರವೀಣ್ ಬಿಳ್ಗಿ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಸ್ಕೂಟಿಯಲ್ಲಿ ವಾಪಸ್ ಬರುವಾಗ ಇಬ್ರು ಜನ ಕಾರಲ್ಲಿ ಅವರಿಗೆ ಫಾಲೋ ಮಾಡಿದ್ರು. ಅವ್ರ ಮನೆಯಿಂದ ಸ್ವಲ್ಪ ಏನು 20-25 ಮೀಟರ್ ದೂರ ಅದೇ ಓಣಿಯಲ್ಲಿ ಅವರಿಗೆ ಅಡ್ಡ ಹಾಕಿ ಅಲ್ಲಿ ಇರುವ ಸ್ಥಳೀಯ ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಇಬ್ರು ಜನ ಆ ಕಾರಿನ ಹೊರಗಡೆ ಬರ್ತಾರೆ. ಅವ್ರದ್ದು ಪ್ರೀ ಪ್ಲಾನ್ ವೇ ಅಲ್ಲಿ ಮರ್ಡರ್ ಮಾಡ್ತಾರೆ, ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಮರ್ಡರ್ ಆದ ನಂತರ ಇಮಿಡಿಯೇಟ್ಲಿ ನಾವು ನಮ್ಮ ಅಡಿಷನಲ್ ಎಸ್ ಪಿ ಅವರು, ನಮ್ಮ DSP ಅವರು ಇಮಿಡಿಯೇಟ್ಲಿ ನಾವು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿದ್ದು ಇರುವ ಎಲ್ಲ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಇನ್ಸಿಡೆಂಟ್ ಆದ ನಂತರ ಅವ್ರ ಬ್ರದರ್ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ಇಬ್ರು ವ್ಯಕ್ತಿ ಅವರದ್ದು ಸಂಬಂಧಿಕರು ಇದ್ದಾರೆ. ಒಬ್ರು ಹನುಮಂತ ರೆಡ್ಡಿ ಮತ್ತೆ ಅವ್ರ ಮಗ ಕಿರಣ್. ಇವ್ರಿಬ್ರು ಇವ್ರದ್ದು ವಿಕ್ಟಿಮ್ದು ಮಾವ ಆಗ್ತಾರೆ. ಮಾವ ಮತ್ತೆ ಮಾವಂದು ಮಗ ಆಗ್ತಾರೆ. ಇಬ್ರು ಮುಂಚೆ ಏನಾದ್ರು ಲ್ಯಾಂಡ್ ಡಿಸ್ಪ್ಯೂಟ್ ಇರುವಾಗ ಅವ್ರದ್ದು ಬಾದಾಮಿ ಕೋರ್ಟ್ ಅಲ್ಲಿ ಸಿವಿಲ್ ಕೇಸ್ ನಡೀತಾ ಇದೆ. ಆ ಕೇಸ್ ನಡೆಯುವಾಗ ಆಗ ಇವ್ರ ಮಧ್ಯೆ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಅವ್ರ ಬ್ರದರ್ ಕಂಪ್ಲೇಂಟ್ ನಮ್ಗೆ ಸಂಶಯ ಪಡೆದಿದ್ದಾರೆ ಕಿ ಅವ್ರದ್ದು ಕೈವಾಡ ಅಥವಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಇರಬಹುದು. ಆ ಆಂಗಲ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲಾ ರೀತಿ CCTV ಚೆಕ್ ಮಾಡೋದು, ಮೊಬೈಲ್ ಎವಿಡೆನ್ಸ್ ಚೆಕ್ ಮಾಡೋದು, ಅವರಿಗೆ ಮುಂಚೆ ಯಾರ ಜೊತೆ ಟಚ್ ಇತ್ತು, ಆ ದಿನ ಅವ್ರದ್ದು ಹಿಸ್ಟ್ರಿ ಏನಿತ್ತು, ಎಲ್ಲಿ ಹೋಗ್ತಾ ಇದ್ದು, ಯಾರು ಫಾಲೋ ಮಾಡ್ತಾ ಇದ್ದು, ಎಲ್ಲಾ ರೀತಿ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಲ್ಟಿಪಲ್ ಟೀಮ್ ಫಾರ್ಮ್ ಮಾಡಿದ್ದೀವಿ. ಇವರಿಗೆ ಕೂಡ ಟಚ್ ಮಾಡ್ತಾ ಇದ್ದೀವಿ. ಒಂದು ಟೀಮ್ CCTV ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಕಾಲ್ CDR ಇರುತ್ತೆ ನಮ್ಮಲ್ಲಿ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಅವ್ರ ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇದ್ದಾರೆ. ಇನ್ನೊಂದು ಟೀಮ್ ಅವ್ರದ್ದು ಕೋರ್ಟ್ ಕೇಸ್ ಏನ್ ಮೋಟಿವ್ ಏನಿತ್ತು, ಯಾವ ಕೋರ್ಟ್ ಕೇಸ್ ಇತ್ತು, ಏನ್ ಕಾರಣ ಇತ್ತು, ಅದ್ರ ಬಗ್ಗೆ ಡೀಟೇಲ್ ತಗೋತಾ ಇದ್ದಾರೆ. ಆದಷ್ಟು ಬೇಗ ಈ ಕೇಸ್ ಅಲ್ಲಿ ನಾವು ಪತ್ತೆ ಹಚ್ತೀವಿ. ಇದರಲ್ಲಿ ನನ್ನ ಪ್ರಕಾರ 2 ಭಾಗ ಬರುತ್ತೆ. ಯಾರು ಮರ್ಡರ್ ಮಾಡಿದ್ದಾರೆ ಪ್ಲಸ್ ಅವರಿಗೆ ಯಾರು ಏನಾದ್ರು ಪ್ರಚೋದನೆ ಕೊಟ್ಟಿದ್ದಾರೆ ಅಥವಾ ಏನಾದ್ರು ಅವರಿಗೆ ಕಾಂಟ್ರಾಕ್ಟ್ ತರ ಕೊಟ್ಟಿದ್ದಾರೆ, ಇಬ್ರುದು ನಾವು ಪತ್ತೆ ಹಚ್ತೀವಿ. ಆದಷ್ಟು ಬೇಗ ಅದು ಪತ್ತೆ ಹಚ್ಚಿ ತಮಗೆ ತಿಳಿಸ್ತೀವಿ. ಅದನ್ನು ಹೇಳಿದೀನಿ. ಅವರು ಮೋಟಿವ್ ಲಾಸ್ಟ್ ಪಾರ್ಟ್ ಅದನ್ನು ಅದೇ ಇತ್ತು. ಇವರು ಇಬ್ರು ಮೇಲೆ ಫ್ಯಾಮಿಲಿ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇವರು ಬೇರೆ ಯಾರಿಗೆ ಸುಪಾರಿ ಕಿಲಿಂಗ್ ಅಥವಾ ಆತರ ಏನಾದ್ರು ಹೇಳಿರಬಹುದು. ಸೊ ಈ ಮೇನ್ ಪರ್ಸನ್ ಪ್ಲಸ್ ಯಾರಿಗೆ ಹೇಳಿದ್ದಾರೆ ಎಕ್ಸಿಕ್ಯೂಟ್ ಮಾಡಕ್ಕೆ, ಅವ್ರು ಇಬ್ರು ಟೀಮ್ ನಾವು ಪತ್ತೆ ಹಚ್ತೀವಿ. ಬಾದಾಮಿ ಕೋರ್ಟ್ ಅಲ್ಲಿ ಅವ್ರದ್ದು ಆಸ್ತಿ ವಿಚಾರಕ್ಕೆ ಸಿವಿಲ್ ಕೇಸ್ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ಈ ಟೀಮ್ ಕಿರಣ್ ಮತ್ತೆ ಅವ್ರ ತಂದೆ ಮತ್ತೆ ಇವ್ರ ವಿಕ್ಟಿಮ್ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಮನೆ ಹತ್ತಿರಾನೇ ಇನ್ನೊಂದು ಬಾರ್ ಇದೆ. ಈ ಆಸ್ತಿ ವಿಚಾರವಾಗಿ ಅವ್ರದ್ದು ಬಿಸ್ನೆಸ್ ಸೆಪರೇಟ್ ಆಯ್ತು. ಮತ್ತೆ ಆಗ ಜಗಳ ಕೂಡ ಆಗ್ತಾ ಇತ್ತು. ಅಲ್ಲಿ ಇರೋ ರಿಲೇಟಿವ್ಸ್ ಪ್ರಕಾರ, ಅಲ್ಲಿ ಇರೋ ಸ್ಥಳೀಯ ಅವರು ಅಕ್ಕಪಕ್ಕ ನೇಬರ್ಸ್ ಪ್ರಕಾರ ಮುಂಚೆಯಿಂದ ಏನಾದ್ರು ದ್ವೇಷ ಇತ್ತು. ಆ ಕಾರಣ ಇವರು ಮಾಡಿರ್ಬಹುದು. ನಾವು ಅವ್ರಿಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ, ಅಲ್ಲಿ ನೇಬರ್ಸ್ಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ. ಮತ್ತೆ ಒಂದ್ಸರಿ ಇವ್ರಿಗೆ ಹೇಳಿದ ನಂತರ ನೀಟಾಗಿ ಅವರಿಗೆ ಇಂಟ್ರೋಗೇಷನ್ ಮಾಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.